ಸ್ಯಾರಿ ಪರ್ಚೇಸಿಂಗ್ ಎಲ್ಲ ಇದ್ದಿದ್ದರಿಂದ ಚಿಕ್ಕಪೇಟೆಗೆ ಬಂದ್ವಿ. ದೇವ್ರ ಫೋಟೋಸ್ ಎಲ್ಲ ಕಲೆಕ್ಷನ್ಸ್ ಇತ್ತು. ಹಾಗೆ ನೀವು ನೋಡ್ಬೋದು, ನಮಗೆ ಕೆಲವೊಂದು ಐಟಮ್ಸ್ ಬೇಕಾಗಿತ್ತು. ಟೈಮ್ ಸಿಗುತ್ತೋ ಇಲ್ವೋ, ಬ್ಲೌಸ್ ಎಲ್ಲ ನಾನು ಚಿಕ್ಕಪೇಟೆಗೆ ಹೋದಾಗ 2 ಬಿಟ್ಟು ತೊಗೊಂಡು ಬಂದಿದ್ದಾಯಿತು. ನನಗೆ ಹಾರ ಕೊಡಿಸ್ತೀನಿ ಬಿಡು ಅಂತ ಹೇಳಿದರು. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದ ಚಾನಲ್. ಇವತ್ತು ನಾನು ಶಂಕರ್ ಚಿಕ್ಕಪೇಟೆಗೆ ಬಂದಿದ್ದೀವಿ. ಕಸಿನ್ ಮ್ಯಾರೇಜ್ ಇತ್ತು, ಸೊ ನಮಗೆ ಸ್ವಲ್ಪ ಶಾಪಿಂಗ್ ಕೂಡ ಇತ್ತು ಮ್ಯಾರೇಜ್ಗೆ ಹೋಗೋಕ್ಕೆ. ಹಾಗಾಗಿ ಸ್ಯಾರಿ ಪರ್ಚೇಸಿಂಗ್ ಎಲ್ಲ ಇದ್ದಿದ್ದರಿಂದ ಚಿಕ್ಕಪೇಟೆಗೆ ಬಂದ್ವಿ. ಫಸ್ಟು ನಾನು ಸ್ಯಾರಿನ ಚೆಕ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಸ್ಯಾರಿ ಚೆಕ್ ಮಾಡ್ಬೇಕಾದ್ರೆ ನಾನು ಯಾವುದೇ ರೀತಿ ವೀಡಿಯೋಸ್ನೇ ಮಾಡೋಕ್ಕಾಗಿಲ್ಲ. ಬಿಕಾಸ್ ನಾನು ಅಂದ್ಕೊಂಡಿರೋ ಥರ ಸ್ಯಾರಿ ಎಷ್ಟು ಶಾಪಲ್ಲಿ ಹುಡುಕಿದ್ರು ಸಿಕ್ಕಲಿಲ್ಲ. ಶಂಕರ್ದು ಆಲ್ರೆಡಿ ಹೊಸ ಡ್ರೆಸ್ ತೊಗೊಂಡಾಗಿತ್ತು, ಸೊ ಅವ್ರ ಡ್ರೆಸ್ಸಿಗೆ ಮ್ಯಾಚ್ ಆಗೋ ಥರ ನಾನು ಸ್ಯಾರಿನ ಸೆಲೆಕ್ಟ್ ಮಾಡ್ಕೊಬೇಕಿತ್ತು. ನಾನು ಎಷ್ಟು ಹುಡುಕಿದ್ರು ಸಿಕ್ಕಲಿಲ್ಲ. ಹಾಗಾಗ್ಬಿಟ್ಟು ಕ್ರೀಮ್ ಕಲರ್ ಸ್ಯಾರಿನ ತೊಗೊಂಡು ಅದನ್ನು ನಾನು ಬ್ಲೌಸ್ನ ಕಾಂಟ್ರಾಸ್ಟ್ ಕಲರಲ್ಲಿ ಮ್ಯಾಚ್ ಮಾಡಿ, ಅಂದರೆ ಶಂಕರ್ ಡ್ರೆಸ್ಗೆ ಮ್ಯಾಚ್ ಆಗೋ ಥರ ಬ್ಲೌಸ್ನ ರೆಡಿ ಮಾಡಿಕೊಂಡು ಸ್ಯಾರಿನ ಸ್ಟೈಲ್ ಮಾಡಿದ್ದು. ನಾನು ಯಾವ ಥರ ಸ್ಯಾರಿನ ಸ್ಟೈಲ್ ಮಾಡಿದೆ ಅಂತ ನೋಡಬೇಕಂದ್ರೆ ವಿಡಿಯೋನ ಎಲ್ಲೂ ಮಿಸ್ ಮಾಡಿದೆ, ಸ್ಕಿಪ್ ಮಾಡಿದೆ, ಪೂರ್ತಿಯಾಗಿ ನೋಡಿ, ಓಕೆನಾ. ಸೊ ಸ್ಯಾರಿ ಶಾಪಿಂಗ್ ಎಲ್ಲ ಆಯಿತು. ನಾನು ಕ್ರೀಮ್ ಕಲರ್ದು ಏನು ಸ್ಯಾರಿ ತೋರಿಸ್ದೆ ಅದನ್ನೇ ನಾನು ಪರ್ಚೇಸ್ ಮಾಡಿದ್ದು. ಅದಾದಮೇಲೆ ಒಂದು ಸೊಂಟದ ಟಾಪ್ ಬೇಕಿತ್ತು, ಅದನ್ನು ಒಂದು ಸಿಂಪಲ್ ಆಗಿರೋದು ತೊಗೊಂಡು ನಾವು ಇಲ್ಲಿ ಸಿಲ್ವರ್ ಶಾಪಿಗೆ ಬಂದ್ವಿ. ಆಯಿತಾ, ಸಿಲ್ವರ್ ಶಾಪಲ್ಲಂತೂ ಇಲ್ಲಿ ನೋಡ್ಬೋದು ತುಂಬಾ ಕಲೆಕ್ಷನ್ ಇತ್ತು, ತುಂಬ ಚೆನ್ನಾಗಿರೋ ಕಲೆಕ್ಷನ್ಸ್ ಇತ್ತು. ನಮಗೊಂದು ಸಿಕ್ಕಾಬಟ್ಟೆ ಇಷ್ಟ ಆಯಿತು, ಇಷ್ಟೊಂದು ವೆರೈಟೀಸ್ ಇದೆ ಅಂತ. ಅದರಲ್ಲಿ ನಾವು ಗಿಫ್ಟಿಗೆ ಗಣೇಶ ಕೊಡೋಣ ಅಂತ ಹೇಳಿಬಿಟ್ಟು ಚೆಕ್ ಮಾಡ್ತಾಯಿದ್ದೀವಿ. ಒಂದು 4-5 ಗಣೇಶ ಎಲ್ಲ ಹುಡ್ಕೊಂಡು ಯಾವ್ದು ಚೆನ್ನಾಗಿದೆ ಅಂತೆಲ್ಲ ಚೆಕ್ ಮಾಡಿ ಫೈನಲಿ ಒಂದನ್ನು ನಾವು ತೊಗೊಂಡ್ವಿ. ಹಾಗೆ ಇಲ್ಲಿ ತುಂಬ ದೇವ್ರ ಫೋಟೋಸ್ ಎಲ್ಲ ಕಲೆಕ್ಷನ್ಸ್ ಇತ್ತು. ಹಾಗೆ ಇಲ್ಲಿ ನೀವು ನೋಡ್ಬೋದು ಬೆಳ್ಳಿ ಸೋಫಾ ಎಲ್ಲ, ಇದೆಲ್ಲ ತುಂಬಾ ಚೆನ್ನಾಗಿದ್ದರಿಂದ ಕಲೆಕ್ಷನ್ಸು. ಹಾಗೆ ಒಂದು ನೋಡ್ತಾ ಇದ್ದೀವಿ ಲೈಕ್ ಏನೇನೆಲ್ಲ ಕಲೆಕ್ಷನ್ಸ್ ಇದೆ, ಯಾವ ಥರ ಇದೆ ಅಂತೆಲ್ಲ, ಅದನ್ನು ಎಲ್ಲ ನೋಡಿಕೊಂಡು ನಾವು ಗಿಫ್ಟ್ ಕೊಡೋಕ್ಕೆ ಅಂಥೇಳಿ ಗಣೇಶನ ಪರ್ಚೇಸ್ ಮಾಡ್ಕೊಂಡ್ವಿ. ಇಲ್ಲಂತೂ ಕಲೆಕ್ಷನ್ಸ್ ತುಂಬ ಇಷ್ಟ ಆಯಿತು. ಸೊ ಮತ್ತೆ ವಿಸಿಟ್ ಮಾಡೋಣ ಈ ಶಾಪ್ಗೆ ಅಂದ್ಕೊಂಡು, ಬಿಕಾಸ್ ನಮಗೆ ಕೆಲವೊಂದು ಐಟಮ್ಸ್ ಬೇಕಾಗಿತ್ತು ಬೆಳ್ಳಿ, ಅದನ್ನು ತೊಗೊಳಕ್ಕೆ ಮತ್ತೆ ಬರೋಣ ಅಂತ ಅಂದ್ಕೊಂಡು ನಾವು ಚಿಕ್ಕಪೇಟೆಯಿಂದ ವಾಪಸ್ ಬಂದ್ವಿ. ಹಾಗೆಯೇ ನನ್ನ ಪೇರೆಂಟ್ಸ್ ಕೂಡ ಮದುವೆಗೆ ಬರೋರಿದ್ದರು, ಹಾಗಾಗಿ ಅವರು ಕೂಡ ಸಿಲ್ವರ್ದು ಕುಂಕುಮದ ಬಟ್ಲನ್ನು ತೊಗೊಂಡ್ರು. ಸೊ ಈ ಥರ ಏನಾದ್ರು ಸಿಲ್ವರ್ನ ಗಿಫ್ಟ್ ಮಾಡಬೇಕು ಅಂದರೆ ಲೈಕ್ ಈ ಥರ ಗಣೇಶ, ಕುಂಕುಮದ ಬಟ್ಲು, ಹಾಗೆ ಸಣ್ಣ ಸಣ್ಣ ದೀಪ, ಈ ಥರದ್ದೆಲ್ಲ ಗಿಫ್ಟ್ ಮಾಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಕುಂಕುಮದ ಬಟ್ಲನ್ನು ಬ್ಯಾಂಗ್ಳೂರಿಗೆ ನಮ್ಮ ಮಮ್ಮಿ ಡ್ಯಾಡಿ ಬಂದ ಮೇಲೆ ಮದುವೆಗೆ ಹೋಗೋಕ್ಕೆ ಅಂತ ನಾನು ಅಮ್ಮ ಹೋಗಿ ತೊಗೊಂಡು ಬಂದ್ವಿ. ಮತ್ತು ಮದುವೆಗೆ ಹೊರಟಿದ್ದ ದಿನ ವೀಡಿಯೋನ ನಾನು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಮದುವೆಗೆ ಹೊರಟಿದ್ದ ದಿನಕ್ಕೂ ಮತ್ತು ನಾವು ಚಿಕ್ಕಪೇಟೆಗೆ ಹೋಗಿದ್ದಕ್ಕೂ ಆಲ್ಮೋಸ್ಟ್ ಒಂದು 10 ಡೇಸ್ ಗ್ಯಾಪ್ ಇತ್ತು. ಬಟ್ ಎಲ್ಲ ವೀಡಿಯೋನು ಟುಗೆದರೇ ಶೇರ್ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಎಲ್ಲದನ್ನೂ ಒಟ್ಟಿಗೆ ಶೇರ್ ಮಾಡ್ತಾಯಿದ್ದೀನಿ ಮದುವೆ ವೀಡಿಯೋನ. ಮದುವೆ ಬ್ಯಾಂಗ್ಳೂರಲ್ಲೆಲ್ಲ ಇದ್ದಿದ್ದು, ನಮ್ಮ ಮತ್ತೆ ತವ್ರ ಮನೇಲಿ. ಸೊ ನಾವು ಒಂದು 2 to 3 ಅವರ್ಸು ಟ್ರಾವೆಲ್ ಮಾಡಬೇಕಾಗಿತ್ತು. ಹಾಗೆ ವೀಕ್ ಡೇಸಲ್ಲೇ ಇತ್ತು ಮದುವೆ. ಸೊ ಹಾಗಾಗಿ ಶಂಕರ್ಗೆ ತುಂಬಾ ಆಫೀಸ್ ವರ್ಕ್ ಇದ್ದಿದ್ದರಿಂದ ನಮ್ಮ ಡ್ಯಾಡಿ ನಾನೇ ಕಾರ್ ಡ್ರೈವ್ ಮಾಡ್ತೀನಿ, ನೀವು ಮೀಟಿಂಗ್ಸ್ನೆಲ್ಲ ಕಾರಲ್ಲೇ ಮಾಡ್ಕೊಳ್ಳಿ ಅಂತ ಹೇಳಿಬಿಟ್ಟು ಕಾರಲ್ಲಿ ನಾವು ಈವ್ನಿಂಗು ಹೊರಟಿದ್ದಾಯಿತು ಮದುವೆಗೆ. ಫ್ರೆಂಡ್ಸ್, ಕಾರಲ್ಲಿ ಲಾಕ್ ಪಾರ್ಕ್ ಮಾಡೋಕ್ಕೆ ಆಗಿಲ್ಲ. ಇವಾಗ ನಾವು ಒಂದು ಹೋಟೆಲ್ ಹತ್ರ ಕಾರ್ನ ಸ್ಟಾಪ್ ಮಾಡಿದ್ವಿ. ಅಂದರೆ ಶಂಕರ್ದು ಕೂಡ ಮೀಟಿಂಗ್ಸ್ ಎಲ್ಲ ಮುಗಿದಿತ್ತು. ಇನ್ನೊಂದು ಸ್ವಲ್ಪ ಹೊತ್ತು ಅವ್ರಿಗೂ ಕೂಡ ರಿಲ್ಯಾಕ್ಸ್ ಆಗುತ್ತೆ, ಮತ್ತು ಸ್ವಲ್ಪ ಸ್ನ್ಯಾಕ್ಸ್ ಏನಾದ್ರು ತಿನ್ಕೊಂಡು ಕಾಫಿ ಕುಡ್ಕೊಂಡು ಹೊರಡೋಣ ಅಂತ. ಅಂದರೆ ಈವ್ನಿಂಗ್ ಆಗಿದೆಯಲ್ಲ, ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತಿನ್ನೋಣ ಅಂತ ಹೇಳ್ಬಿಟ್ಟು ಸ್ಟಾಪ್ ಮಾಡಿದ್ವಿ. ಸೊ ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತಿನ್ಕೊಂಡು ಮತ್ತೆ ಜರ್ನಿನ ಕಂಟಿನ್ಯೂ ಮಾಡಬೇಕು. ಚೆನ್ನಾಗಿದ್ದೀರಾ? ಇದ್ದಾರೆ ಅವರು ಆ ಕಡೆ ಇಳಿಯೋಕ್ಕಾಗಲಿಲ್ಲ ಕೋಟಿಗೆ. ಫಸ್ಟು ನಾವು ಮನೆ ಹತ್ರ ಹೋದ್ವಿ. ಮನೆ ಹತ್ರ ಯಾರೂ ಇರಲಿಲ್ಲ, ನಮ್ಮ ಅತ್ತೆ ಮಾವ ಅಷ್ಟೇ ಇದ್ದಿದ್ದು. ಇನ್ನೆಲ್ಲರೂ ಚೌಟ್ರಿಗೆ ಹೋಗಿಬಿಟ್ಟಿದ್ರು, ಈವ್ನಿಂಗ್ ರಿಸೆಪ್ಷನ್ ಇರುತ್ತಲ್ಲ, ಹಾಗಾಗಿ ಎಲ್ಲ ಬೇಗನೆ ಹೋಗಿಬಿಟ್ಟಿದ್ರು. ಸೊ ನಾವು ನಮ್ಮ ಅತ್ತೆ ಮಾವನ್ನೆಲ್ಲ ಮಾತಾಡಿಸ್ಕೊಂಡು ಅಲ್ಲಿ ರೂಮ್ ಕೀ ಇಸ್ಕೊಂಡ್ವಿ ನಮ್ಮ ಅತ್ತೆ ಹತ್ರ. ನಾವು ಕೂಡ ರೆಡಿ ಆಗಬೇಕಿತ್ತಲ್ಲ ರಿಸೆಪ್ಷನ್ಗೆ ಹೋಗೋಕ್ಕೆ, ಹಾಗಾಗಿ ರೂಮ್ ಕೀನ ಇಸ್ಕೊಂಡು ನಾವು ಡೈರೆಕ್ಟಾಗಿ ರೂಮಿಗೆ ಬಂದ್ವಿ. ಆಯಿತಾ, ನಾವು ಬರೋಷ್ಟೊತ್ತಿಗೆ ನಮ್ಮ ಮೇಕಪ್ ಆರ್ಟಿಸ್ಟ್ ಕೂಡ ಬಂದಿದ್ದರು. ಇವ್ರನ್ನ ನಾನು ಏನು ಮದುವೆಗೆ ಹೋಗ್ತಾ ಇದ್ದೀನಲ್ಲ, ಇವ್ರು ಮದುವೆಗೆ ಮುಂಚೆ ಎಂಗೇಜ್ಮೆಂಟ್ ಮಾಡಿದರು. ಸೊ ಆ ಒಂದು ಎಂಗೇಜ್ಮೆಂಟಿಗೆ ಇವ್ರನ್ನ ಫಸ್ಟು ನಾನು ಬುಕ್ ಮಾಡಿದ್ದಿದ್ದು. ಆವಾಗ ಇವ್ರು ನನಗೇನು ಪರಿಚಯ ಇರಲಿಲ್ಲ, ಜಸ್ಟ್ ನಾನು ಆನ್ಲೈನೆಲ್ಲ ಚೆಕ್ ಮಾಡಿಬಿಟ್ಟು ಬುಕ್ ಮಾಡಿದ್ದೆ ಅಷ್ಟೇ. ಬಟ್ ನನಗೆ ಅವರು ಎಂಗೇಜ್ಮೆಂಟಲ್ಲಿ ಏನು ಮೇಕಪ್ ಮಾಡಿರೋ ಅದು ತುಂಬಾ ಇಷ್ಟ ಆಯಿತು. ತುಂಬಾ ಚೆನ್ನಾಗಿ ಫ್ರೆಂಡ್ಲಿಯಾಗಿ ಇದ್ಕೊಂಡು ಮೇಕಪ್ ಎಲ್ಲ ಮಾಡಿಕೊಟ್ಟಿರು. ಸೊ ನನಗೆ ತುಂಬ ಇಷ್ಟ ಆಗಿದ್ದರಿಂದ ಓಕೆ, ಮದುವೆಗೂ ಕೂಡ ಇವ್ರ ಕೈಲೇ ಮೇಕಪ್ ಮಾಡಿಸೋಣ ಅಂತೇಳ್ಬಿಟ್ಟು ನೈಟ್ ರಿಸೆಪ್ಷನ್ಗೆ ಇವಾಗ ಏನು ರೆಡಿ ಆಗ್ತಿದ್ದೀನಲ್ಲ ಇದಕ್ಕೆ ಮತ್ತು ನಾಳೆ ಮುಹೂರ್ತಕ್ಕೆ ಎರಡಕ್ಕೂ ಇವ್ರನ್ನ ನಾನು ಮೊದಲೇ ಬುಕ್ ಮಾಡ್ಕೊಂಡಿದ್ದೆ. ಆ್ಯಂಡ್ ಅವ್ರು ಕೂಡ ಬಂದು ತುಂಬಾ ಚೆನ್ನಾಗಿ ನನಗೆ ಮೇಕಪ್ ಎಲ್ಲ ಮಾಡಿಕೊಟ್ರು. ಫಸ್ಟ್ ಟೈಮ್ ಮಾಡಿದ ಮೇಕಪ್ ತುಂಬ ಇಷ್ಟ ಆಗಿದ್ದರಿಂದ ನಾನು ಮತ್ತೆ ಇವ್ರನ್ನೇ ಕಾಂಟ್ಯಾಕ್ಟ್ ಮಾಡಿ ಬುಕ್ ಮಾಡಿದ್ದು. ಹಾಗೆ
ಹಾಗೆ ಇವರು ನಮಗೆ ಎಲ್ಲ ರೀತಿ ಮೇಕಪ್ನು ಮಾಡಿಕೊಡ್ತಾರೆ. ಅಂದರೆ ನ್ಯಾಚುರಲ್ ಲುಕ್ ಇರಬೇಕಂದ್ರೆ, ಸ್ವಲ್ಪ ಗ್ರ್ಯಾಂಡಾಗಿರಬೇಕಂದ್ರೆ, ಲೈಕ್ ನಮ್ಮದು ರಿಕ್ವೈರ್ಮೆಂಟ್ ಹೇಗಿರುತ್ತೆ ಅದೇ ಥರನೇ ಅವರು ತುಂಬ ಚೆನ್ನಾಗಿ ಮೇಕಪ್ನ ಮಾಡಿಕೊಡ್ತಾರೆ. ಹಾಗೆ ಇವರು ಮದುವೆ ಆಗಿರ್ಬೋದು, ಮತ್ತು ಸೀಮಂತಕ್ಕೆ, ಹಾಗೆ ಬರ್ಡೇ ಪಾರ್ಟೀಸ್, ಯಾವುದೇ ರೀತಿ ಫಂಕ್ಷನ್ಸ್ ಇದ್ರೂ ಕೂಡ ಅದಕ್ಕೆ ತಕ್ಕನಾಗಿ ತುಂಬ ಚೆನ್ನಾಗಿ ಮೇಕಪ್ನ ಮಾಡಿಕೊಡ್ತಾರೆ. ಸೊ ನಿಮಗೂ ಯಾರಿಗಾದ್ರೂ ಕಾಂಟ್ಯಾಕ್ಟ್ ಡೀಟೇಲ್ಸ್ ಬೇಕು ಅಂತಂದರೆ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿದ್ರೆ ನಾನು ಇವ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್ನ ಶೇರ್ ಮಾಡ್ತೀನಿ, ಓಕೆನಾ. ಸೊ ರೂಮಲ್ಲಿ ಇಲ್ಲಿ ನನಗೆ ನಮ್ಮ ಮೇಕಪ್ ಆರ್ಟಿಸ್ಟು ತುಂಬ ಚೆನ್ನಾಗಿ ಮೇಕಪ್ ಮಾಡ್ತಾಯಿದ್ರು. ಆ್ಯಂಡ್ ಇನ್ನೊಂದು ಸೈಡಲ್ಲಿ ನಮ್ಮ ಮಮ್ಮಿ ಡ್ಯಾಡಿ ಆಗಿರ್ಬೋದು, ಶಂಕರ್ ಆಗಿರ್ಬೋದು, ಇವರೆಲ್ಲ ಕೂಡ ರೆಡಿ ಆಗ್ತಾಯಿದ್ರು. ಸೊ ನಾನು ಒಬ್ಬಳು ರೆಡಿ ಆಗೋಷ್ಟೊತ್ತಿಗೆ ಇವ್ರು 3 ಜನನೂ ರೆಡಿ ಆದರು. ಸೊ ನಾವು ಇಷ್ಟು ಜನ ರೆಡಿ ಆಗೋಷ್ಟರಲ್ಲಿ ನಮ್ಮ ಮಾವ ಕೂಡ ಬಂದುಬಿಟ್ಟಿದ್ರು. ಬಂದು ಹೊರಟ್ರ ಟೈಮ್ ಆಯಿತು, ರಿಸೆಪ್ಷನ್ಗೆ ಹೋಗೋಣ ಅಂತ ಕರೆಯೋಕ್ಕೆ ಅಂತ ಅವ್ರು ಕೂಡ ರೂಮಿಗೆ ಬಂದರು. ಸೊ ಎಲ್ಲರೂ ರೆಡಿ ಆಗಿಬಿಟ್ಟು ಆಮೇಲೆ ರಿಸೆಪ್ಷನ್ ಕಡೆಗೆ ಹೊರಟಿದ್ದಾಯಿತು. ಇನ್ನು ರಿಸೆಪ್ಷನ್ಗೆ ನಾವು ಯಾವ ಥರ ರೆಡಿಯಾಗಿದ್ದಂದರೆ, ಆ್ಯಕ್ಚುಲಿ ಇವಾಗ ಏನು ಡ್ರೆಸ್ ವೇರ್ ಮಾಡಿದ್ದೀನಿ ಇದನ್ನು ನಾನು ತೊಗೊಳಕ್ಕೆ ಅಂತ ಕಮರ್ಷಿಯಲ್ ಸ್ಟ್ರೀಟ್ಗೆ ಹೋಗಿದ್ದಾಯಿತು. ಅವತ್ತು ಚಿಕ್ಕಪೇಟೆಗೆ ಹೋದಾಗ ಅಲ್ಲಿ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಆಮೇಲೆ ಕಮರ್ಷಿಯಲ್ ಸ್ಟ್ರೀಟಿಗೆ ಹೋದ್ವಿ. ಎಷ್ಟು ಹುಡುಕಿದ್ರು ಮಾತ್ರ ಈ ಥರ ಡ್ರೆಸ್ಸೇ ಸಿಕ್ಕಲಿಲ್ಲ. ಲೈಕ್ ನನ್ನ ಮೈಂಡಲ್ಲಿ ಯಾವ ಥರ ಇದೆ ಆ ಥರದ್ದು ತುಂಬಾ ಹುಡುಕಿ ಆಮೇಲೆ ನನಗೆ ಸಕ್ಕ ಡಿಸಪಾಯಿಂಟ್ ಆಯಿತು. ಇದು ವರ್ಕ್ ಆಗ್ತಾಯಿಲ್ಲ, ಸರಿ ಹೋಗೋಣ ಮನೆಗೆ, ಆನ್ಲೈನಲ್ಲಿ ಚೆಕ್ ಮಾಡ್ಕೊತೀನಿ ಅಂದ್ಕೊಂಡು ನಾನು ಬಂದೆ. ಆಮೇಲೆ ಆನ್ಲೈನಲ್ಲಿ ಚೆಕ್ ಮಾಡಿದೆ, ಓಕೆ ಏನೋ ಡ್ರೆಸ್ ಏನೋ ಸಿಕ್ತು, ಓಕೆ ಈ ಥರದ್ದೇ ಬೇಕು ಅಂತ. ಬಟ್ ಎಷ್ಟು ದಿನಕ್ಕೆ ಡಿಸ್ಪ್ಯಾಚ್ ಆಗುತ್ತೆ ಅಂತ ಗೊತ್ತಿಲ್ಲ. ನನ್ನ ಟೈಮಿಗೆ ಸಿಗುತ್ತೋ ಇಲ್ವೋ, ಬ್ಲೌಸ್ ಎಲ್ಲ ಸ್ಟಿಚ್ ಮಾಡಿಸ್ಬೇಕಲ್ಲ ಅಂತ ಯೋಚನೆ ಮಾಡಿದ್ದೆ. ಬಟ್ ಫೈನಲಿ ನಾನು ಅಂದ್ಕೊಂಡಿದ್ದ ಟೈಮ್ಗೆ ಕರೆಕ್ಟಾಗಿ ಡ್ರೆಸ್ ಕೂಡ ಬಂತು. ಆ್ಯಂಡ್ ಸ್ಟಿಚಿಂಗಿಗೆ ಕೂಡ ಕೊಟ್ಬಿಟ್ಟು 2 ಡೇಸಲ್ಲೇ ಕೊಡಿ ಅಂತೆಲ್ಲ ಹೇಳಿ ನಾನು ಡ್ರೆಸ್ನ ತೊಗೊಂಡಿದ್ದಾಯಿತು, ಆಯಿತಾ. ಸೊ ನನ್ನ ಡ್ರೆಸ್ ಬಾಟಲ್ ಗ್ರೀನ್ ಇದ್ದಿದ್ದರಿಂದ ಶಂಕರ್ ಕೂಡ ಕೋಟ್ ಮತ್ತು ಶೂನ ಬಾಟಲ್ ಗ್ರೀನ್ದೇ ವೇರ್ ಮಾಡಿದ್ರು. ತುಂಬಾ ಚೆನ್ನಾಗಿಯೇ ಇಬ್ರಿಗೂ ಮ್ಯಾಚ್ ಆಯಿತು ಅಂತಲೇ ಹೇಳ್ಬೋದು ಡ್ರೆಸ್ಸು. ಆ್ಯಕ್ಚುಲಿ ಇವಾಗ ನಾನು ಏನು ವೇರ್ ಮಾಡಿದ್ದೀನಿ, ಈ ಒಂದು ಡ್ರೆಸ್ ಬಂದುಬಿಟ್ಟು ಲೆಹಂಗಾ ವಿತ್ ಡ್ರೇಪ್ನ ಅಟ್ಯಾಚ್ ಮಾಡಿದ್ದಾರೆ. ಸೊ ಇದನ್ನು ನಾವು ಸ್ಯಾರಿ ಥರನೂ ವೇರ್ ಮಾಡ್ಬೋದು ಅಥವಾ ಲೆಹಂಗಾ ಥರನೂ ವೇರ್ ಮಾಡ್ಬೋದು. ತುಂಬಾ ಡಿಫ್ರೆಂಟ್ ಕಾನ್ಸೆಪ್ಟಲ್ಲಿ ಇದೆ ಡ್ರೆಸ್ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ನನಗಂತೂ. ಸೊ ರಿಸೆಪ್ಷನ್ಗೆ ಅಂತ ನಾವು ಬಾಟಲ್ ಗ್ರೀನ್ ಡ್ರೆಸ್ನ ಇಬ್ಬರು ಮ್ಯಾಚ್ ಮಾಡಿಕೊಂಡು ಹೊರಟಿದ್ದಾಯಿತು. ಸೊ ನಮಗೆ ಈ ಡ್ರೆಸ್ ಹೇಗೆ ಕಾಣಿಸ್ತಿದೆ, ಈ ಒಂದು ಲುಕ್ ನಿಮ್ಗೆ ಇಷ್ಟ ಆಯಿತಾ ಅಂತ ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡೋದನ್ನ ಮರಿಬೇಡಿ, ಓಕೆನಾ. ನೈಟು ರಿಸೆಪ್ಷನ್ ಅಷ್ಟೇ ಇದ್ದಿದ್ದು. ಅಂದರೆ ರಿಸೆಪ್ಷನ್ ಆದಮೇಲೆ ಮತ್ತೇನು ನೈಟ್ ಶಾಸ್ತ್ರಗಳಿರಲಿಲ್ಲ. ಸೊ ಹಾಗಾಗಿ ನಾವು ನೈಟು ರಿಸೆಪ್ಷನ್ ಎಲ್ಲ ಮುಗಿಸ್ಕೊಂಡು ವಾಪಸ್ ರೂಮಿಗೆ ಬಂದ್ವಿ. ಸೊ ನೈಟು ರೆಸ್ಟ್ ಮಾಡಿದ್ವಿ, ಅಂದರೆ ಮಲ್ಕೊಂಡು ಮತ್ತೆ ಮಾರ್ನಿಂಗ್ ಇವಾಗ ಮುಹೂರ್ತಕ್ಕೆ ಹೋಗೋಕ್ಕೆ ಅಂತ ಹೇಳ್ಬಿಟ್ಟು ಇಲ್ಲಿ ರೆಡಿ ಆಗ್ತಾ ಇರೋದು. ಮುಹೂರ್ತಕ್ಕೆ ಒಂದು 8:30 ಹಂಗೆ ನಾವು ರೀಚ್ ಆಗಬೇಕಿತ್ತು. ಹಾಗಾಗ್ಬಿಟ್ಟು ಅರ್ಲಿ ಮಾರ್ನಿಂಗ್ ಒಂದು 6 o'clock ಹಂಗೆ ನಮ್ಮ ಆರ್ಟಿಸ್ಟ್ ಬಂದುಬಿಟ್ಟು ತುಂಬ ಚೆನ್ನಾಗಿಯೇ ಮೇಕಪ್ ಮಾಡ್ತಿದ್ದಾರೆ ಅಂತ ಹೇಳ್ಬೋದು. ಲೈಕ್ ಮೇಕಪ್ ಮಾಡಬೇಕಾದ್ರೇ ನನಗೆ ಫೀಲ್ ಆಗ್ತಿದ್ದು ತುಂಬಾ ಚೆನ್ನಾಗಿ ಬರ್ತಾಯಿದೆ ಮೇಕಪ್ ಅಂತ. ತುಂಬಾ ಇಷ್ಟ ಆಗ್ತಾ ಹೋಯಿತು. ನಿಮಗೂ ಖಂಡಿತವಾಗ್ಲೂ ಈ ಲುಕ್ ಇಷ್ಟ ಆಗುತ್ತೆ. ನೀವೇ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಮೇಕಪ್ ಎಲ್ಲ ಅಂತ. ಫುಲ್ ರೆಡಿ ಆದಮೇಲೆ ನಾನು ತೋರಿಸ್ತೀನಿ ಯಾವ ಥರ ಕಾಣಿಸ್ತಾ ಇದ್ದೀನಿ ಅಂತ ಹೇಳಿಬಿಟ್ಟು. ಮುಹೂರ್ತ ಲುಕ್ನ ನನಗೆ ಒಂದು 45 ಮಿನಿಟ್ಸ್ ಅಷ್ಟರಲ್ಲೇ ರೆಡಿ ಮಾಡಿಕೊಟ್ರು. ಅಂದರೆ ಜಡೆ ಆಗಿರ್ಬೋದು, ಮೇಕಪ್ ಆಗಿರ್ಬೋದು, ಪ್ರತಿಯೊಂದೂ ಒಂದು 45 ಮಿನಿಟ್ಸಲ್ಲೇ ಕಂಪ್ಲೀಟ್ ಆಯಿತು ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಕ್ವಿಕ್ಕಾಗಿಯೇ ಮಾಡಿಕೊಟ್ರು. ಮೇಕಪ್ ಮಾತ್ರ ಸಖತ್ ಚೆನ್ನಾಗಿ ಕಾಣಿಸ್ತಿತ್ತು. ಹಾಗೆ ಒಂದು ಎಲಿಗೆಂಟ್ ಲುಕ್ ಇತ್ತು. ತುಂಬಾ ಇಷ್ಟ ಆಯಿತು ನನಗಂತೂ ಮುಹೂರ್ತ ಲುಕ್ಕು. ಸೊ ನೈಟ್ ರಿಸೆಪ್ಷನ್ಗೂ ಕೂಡ ನಾನು ರೆಡಿಯಾಗಿದ್ದೆ. ಆ್ಯಂಡ್ ಮುಹೂರ್ತಕ್ಕೂ ಕೂಡ ನಾನು ಯಾವ ಥರ ರೆಡಿ ಆಗ್ತಿದ್ದೀನಿ ಅಂತ ನೀವು ನೋಡ್ತಾ ಇದ್ದೀರಾ. ಸೊ ಪೂರ್ತಿಯಾಗಿ ವಿಡಿಯೋ ನೋಡಿದ್ಮೇಲೆ ನಿಮಗೆ ಯಾವ ಒಂದು ಲುಕ್ ತುಂಬಾ ಇಷ್ಟ ಆಯಿತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡೋದನ್ನ ಮರಿಬೇಡಿ, ಓಕೆನಾ. ಆ್ಯಂಡ್ ಇವಾಗ ನಾನು ವೇರ್ ಮಾಡಿರೋದು ಪ್ಯೂರ್ ಸಿಲ್ಕ್ ಸ್ಯಾರಿ ಕ್ರೀಮ್ ಕಲರಲ್ಲಿ. ಆ್ಯಕ್ಚುಲಿ ನಾನು ಚಿಕ್ಕಪೇಟೆಗೆ ಹೋದಾಗ 2 ಕ್ರೀಮ್ ಕಲರ್ ಸ್ಯಾರೀಸ್ನ ತೋರಿಸಿದ್ದೀನಿ. 2ರಲ್ಲಿ ನಾನು ಇದನ್ನು ಬೈ ಮಾಡಿದ್ದೆ. 2 ಆಲ್ಮೋಸ್ಟ್ ಸಿಮಿಲರ್ ಇದೆ. ಅದರಲ್ಲಿ ನಾನು ಸ್ವಲ್ಪ ಬುಟ್ಟ ಎಲ್ಲ ಚಿಕ್ಕದಿರೋದನ್ನ ನೋಡಿಬಿಟ್ಟು ಹಾಗೆ ತುಂಬ ಸಾಫ್ಟಾಗಿರೋದು ಯಾವುದು ಅಂತ ಚೆಕ್ ಮಾಡಿಬಿಟ್ಟು ಬೈ ಮಾಡಿದ್ದು. ಹಾಗೆ ಏನೋ ಬ್ಲೌಸ್ ಕೂಡ ಇದಕ್ಕೆ ಕ್ರೀಮ್ ಕಲರಲ್ಲೇ ಬಂದಿದೆ. ಅದು ಕೂಡ ಬ್ಲೌಸ್ ತುಂಬಾ ಚೆನ್ನಾಗಿತ್ತು. ಬಟ್ ನನಗೆ ಶಂಕರ್ಗೆ ಮ್ಯಾಚ್ ಮಾಡಬೇಕಾಗಿತ್ತು. ಅವ್ರ ಡ್ರೆಸ್ಸಿಗೆ ಮ್ಯಾಚ್ ಮಾಡೋದಕ್ಕೋಸ್ಕರ ನಾನು ಬ್ಲೌಸ್ನ ಕಾಂಟ್ರಾಸ್ಟ್ ಕಲರಲ್ಲಿ ಮ್ಯಾಚ್ ಮಾಡಿ ವೇರ್ ಮಾಡಿರೋದು. ಸೊ ನನ್ನ ಬ್ಲೌಸ್ ಕಲರು ಮತ್ತು ಶಂಕರ್ದು ಕುರ್ತಾ ಏನು ವೇರ್ ಮಾಡ್ತಾರೆ ಅದು 2 ಮ್ಯಾಚ್ ಆಗುತ್ತೆ. ಸೊ ಆ ಥರ ನಾನು ಮ್ಯಾಚ್ ಮಾಡಿ ವೇರ್ ಮಾಡಿದ್ದೀನಿ. ಸೊ ನಾವಿಬ್ಬರು ಹೇಗೆ ಕಾಣಿಸ್ತೀವಿ ಅಂತ ಜೊತೆಲಿರೋದು ಒಂದು ಫೋಟೋಸ್ನ ಹಾಕ್ತೀನಿ. ಸೊ ಅದ್ರಲ್ಲಿ ಗೊತ್ತಾಗುತ್ತೆ ನಾವು ಮುಹೂರ್ತಕ್ಕೆ ಯಾವ ಥರ ಮ್ಯಾಚಿಂಗ್ ಡ್ರೆಸ್ನ ಸೆಲೆಕ್ಟ್ ಮಾಡಿಕೊಂಡು ವೇರ್ ಮಾಡಿರೋದು ಅಂತ, ಓಕೆನಾ.
ಸ್ಯಾರಿ ಮಾತ್ರ ಹುಡ್ಕೋಕ್ಕೆ ತುಂಬಾ ಕಷ್ಟ ಆಯಿತು. ಬಟ್ ಅಷ್ಟು ಕಷ್ಟಪಟ್ಟು ಹುಡುಕಿದಕ್ಕೂ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಅಂತಲೇ ಹೇಳ್ಬೋದು. ನಮಗಂತೂ ಸಿಕ್ಕಾಪಟ್ಟೆ ಕಾಂಪ್ಲಿಮೆಂಟ್ಸ್ ಕೂಡ ಬಂತು. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೀವಿ ಇಬ್ಬರು, ನೈಸ್ ಕಪ್ಪಲ್, ಈ ಥರದ್ದೆಲ್ಲ ತುಂಬ ಕಾಮೆಂಟ್ಸ್ ಕೂಡ ಬಂತು ನಮಗೆ. ಮದುವೆ ಮನೆಯಲ್ಲಿ ಸಿಕ್ಕಾಪಟ್ಟೆ ಖುಷಿ ಆಯಿತು. ನಾನು ಯಾವಾಗ್ಲೂ ಫಸ್ಟು ನನ್ನ ಡ್ರೆಸ್ಸಸ್ನ ತೊಗೊಂಡ್ಬಿಡ್ತೀನಿ, ಅದಕ್ಕೆ ಮ್ಯಾಚ್ ಆಗೋ ಥರ ಶಂಕರ್ಗೆ ಡ್ರೆಸ್ನ ನಾನು ಸೆಲೆಕ್ಟ್ ಮಾಡೋದು. ಬಟ್ ಈ ಸತಿ ಏನಾಯ್ತು ಅಂದರೆ ನಮ್ಮ ಮಮ್ಮಿ ಡ್ಯಾಡಿ ಬಂದಾಗ ಶಾಪಿಂಗ್ ಹೋಗಿದ್ವಿ ಮಾಲ್ಗೆ. ಸೊ ಅಲ್ಲಿ ನೋಡಿದಾಗ ಒಂದು ಕುರ್ತಾ ಅವ್ರಿಗೆ ತುಂಬಾ ಇಷ್ಟ ಆಯಿತು. ಸರಿ ಇದು ಮದುವೆಗೆ ಆಗುತ್ತಲ್ವ, ಸೊ ಈ ಒಂದು ಕುರ್ತಾನೇ ನಾನು ತೊಗೊತೀನಿ, ಇದಕ್ಕೆ ಮ್ಯಾಚ್ ಆಗೋ ಥರ ನೀನು ಸೀರೆ ತೊಗೊಂಡ್ವಂತೆ ಅಂತ ಹೇಳಿ ಅವರು ಕುರ್ತಾನ ತೊಗೊಂಡ್ಬಿಟ್ರು. ಸೊ ಅವರ ಡ್ರೆಸ್ಸಿಗೆ ಮ್ಯಾಚ್ ಆಗೋ ಥರ ನಂದು ಸ್ಯಾರಿ ಹುಡ್ಕೋ ಅಷ್ಟರಲ್ಲಿ ಚಿಕ್ಕಪೇಟೆನಲ್ಲಿ ಸಾಕಾಗೋಯ್ತು. ಬಟ್ ಅಷ್ಟು ಕಷ್ಟಪಟ್ಟು ಹುಡುಕಿ ಎಲ್ಲ ಮ್ಯಾಚ್ ಮಾಡಿ ತೊಗೊಂಡಿದ್ದಕ್ಕೂ ಫೈನಲ್ ಲುಕ್ ಮಾತ್ರ ತುಂಬಾ ಚೆನ್ನಾಗಿ ಬಂದಿತ್ತು. ಅಂದರೆ ಒಂದು ಫೈನಲ್ ರಿಸಲ್ಟ್ ಅನ್ನೋದಿರುತ್ತಲ್ಲ, ಅದಂತೂ ಮಾತ್ರ ತುಂಬಾ ಚೆನ್ನಾಗಿತ್ತು. ತುಂಬಾ ಕ್ಯೂಟಾಗಿ ಸಖತ್ ಚೆನ್ನಾಗಿ ಕಟ್ತಿತ್ತು. ನಮಗಂತೂ ಮುಹೂರ್ತ ಲುಕ್ ತುಂಬಾ ಇಷ್ಟ ಆಯಿತು ನಂದು ಶಂಕರ್ದು. ಆ್ಯಂಡ್ ಮೇಕಪ್ ಎಲ್ಲ ಆದಮೇಲೆ ನಾನು ಗೋಲ್ಡ್ನ ವೇರ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಗೋಲ್ಡ್ ಕೂಡ ಅಷ್ಟೇ, ಒಂದು ಹಾರ ನನಗೆ ಬೇಕೇ ಬೇಕು ಅನ್ನಿಸ್ತು ಅಂತೇಳಿ ಕಾರ್ಕಳ ತನಕ ಹೋಗಿಬಿಟ್ಟು ತೊಗೊಂಡು ಬಂದಿದ್ದಾಯಿತು. ಆ್ಯಕ್ಚುಲಿ ಶಂಕರ್ಗೆ ತುಂಬಾ ಬ್ಯುಸಿ ಶೆಡ್ಯೂಲ್ ಇತ್ತಾಯ್ತಾ. ಬಟ್ ನಾನು ಇನ್ಸ್ಟಾಗ್ರಾಮಲ್ಲಿ ಚೆಕ್ ಮಾಡಬೇಕಾದ್ರೆ ನನಗೆ ಅವ್ರದ್ದು ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ. ನಾನು ಇವಾಗ ಏನು ಹಾರ ತೊಗೊಂಡು ಬಂದಿದ್ದೀನಿ ಆ ಒಂದು ಶೋರೂಮ್ದು ಇನ್ಸ್ಟಾಗ್ರಾಮ್ ಪೇಜ್ ಇದೆ. ಸೊ ಅದರಲ್ಲಿ ನಾನು ಈ ಒಂದು ಹಾರನ ನೋಡಿಬಿಟ್ಟೆ. ನನಗೆ ಸಿಕ್ಕಾಬಟ್ಟೆ ಇಷ್ಟ ಆಯಿತು. ಈ ಒಂದು ಆ್ಯಂಟಿಕ್ ಹಾರ ನನಗೆ ಬೇಕೇ ಬೇಕು ಅಂತ ಒಂದು ಸ್ವಲ್ಪ ಹಠ ಮಾಡಿದೆ. ಆ್ಯಕ್ಚುಲಿ ಶಂಕರ್ ಹತ್ರ ಏನು ಜಾಸ್ತಿ ಹಠ ಮಾಡೋಂಗಿಲ್ಲ, ಒಂದು ಸ್ವಲ್ಪ ಹಠ ಮಾಡಿದ್ರೆ ಒಂದು ಸರಿ ಆಯಿತು ಬಿಡು ಕೊಡಿಸ್ತೀನಿ ಅಂತ ಕೊಡಿಸ್ಬಿಡ್ತಾರೆ. ಆ್ಯಕ್ಚುಲಿ ನನಗೆ ಆ್ಯಂಟಿಕ್ ಹಾರ ಬೇಕು. ಬಟ್ ಫೆಬ್ಬಲ್ಲಿ ನಮ್ಮದು ಆ್ಯನಿವರ್ಸರಿ ಇದೆ ಅಲ್ವಾ, ವೆಡ್ಡಿಂಗ್ ಆ್ಯನಿವರ್ಸರಿ. ಸೊ ಆವಾಗ ಇದನ್ನು ನಾನು ಕೊಡಿಸ್ಕೊತೀನಿ ಗಿಫ್ಟ್ ಅಂತೆಲ್ಲ ಹೇಳಿದ್ದೆ. ಅದಕ್ಕೆ ಶಂಕರ್ ಸರಿ ಆ್ಯನಿವರ್ಸರಿ ಗಿಫ್ಟ್ ನನಗೆ ಹಾರ ಕೊಡಿಸ್ತೀನಿ ಬಿಡು ಅಂತ ಹೇಳಿದರು. ಬಟ್ ನನಗೆ ಸಡನ್ನಾಗಿ ಮದುವೆಗೇ ಬೇಕನ್ನಿಸ್ಬಿಡ್ತು. ಅದಕ್ಕೆ ಅವ್ರ ಹತ್ರ ಒಂದು ಸ್ವಲ್ಪ ಹಠ ಮಾಡಿಬಿಟ್ಟು ಸ್ವಲ್ಪ ಅರ್ಲಿಯಾಗಿಯೇ ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ಗಿಫ್ಟನ್ನು ಕೊಡಿಸ್ಕೊಂಡು ಮದುವೆಗೆ ಅಂತ ವೇರ್ ಮಾಡಿದ್ದಾಯಿತು. ಹಾಗೆ ಈ ಲಾಂಗ್ ಹಾರ ಫುಲ್ಲು ಕಂಪ್ಲೀಟಾಗಿ ಲಕ್ಷ್ಮಿ ಡಿಸೈನ್ಸ್ ಇದೆ ಮತ್ತು ಆ್ಯಂಟಿಕ್ ಇದು. ಸೊ ನನಗಂತೂ ತುಂಬಾ ಇಷ್ಟ ಆಯಿತು ಹಾರ. ನಿಮಗೂ ಇಷ್ಟ ಆಯಿತಾ ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡೋದನ್ನ ಮರಿಬೇಡಿ, ಓಕೆನಾ? ಸೊ ಫ್ರೆಂಡ್ಸ್, ಮೇಕಪ್ ಎಲ್ಲ ಮಾಡಿಸ್ಕೊಂಡು ಇವಾಗ ನಾವು ಚೌಟ್ರಿ ಹತ್ರ ಹೋಗ್ತಾ ಇದ್ದೀವಿ. ಸೊ ನಮ್ಮ ಈ ಒಂದು ಲುಕ್ ಹೇಗಿದೆ ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ನನಗಂತೂ ಮೇಕಪ್ ತುಂಬಾ ಇಷ್ಟ ಆಯಿತು. ಲೈಕ್ ನಮ್ಮ ಮನೆಯಲ್ಲೂ ಎಲ್ಲ ಹೇಳ್ತಿರು, ಮಮ್ಮಿ ಡ್ಯಾಡಿ ಶಂಕರ್ ಎಲ್ಲರೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ, ಲೈಕ್ ಮುಹೂರ್ತ ಲುಕ್ ಬಂತು ಅಂತ. ಸೊ ಈ ಒಂದು ಮುಹೂರ್ತ ಲುಕ್ ನಿಮಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಈ ಒಂದು ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ. ಓಕೆ, ಫೋಟೋ